ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಭೆ. ಯಲಹಂಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿ ಸಭೆ ಸೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ಯಾರಂಟಿ ಫಲಾನುಭವಿಗಳ ಕುಂದುಕೊರತೆ ಮತ್ತು ಪರಿಶೀಲನೆಯನ್ನು ಅನುಷ್ಠಾನ ಅಧ್ಯಕ್ಷರಾದ ವೀಣಾ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಲಾಯಿತು. ಗ್ಯಾರಂಟಿ ವ್ಯಾಪ್ತಿಯಲ್ಲಿ ಬರುವ ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವನಿಧಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಅಧಿಕಾರಿಗಳು ಭಾಗವಹಿಸಿದ್ದರು. ಇದೇ ವೇಳೆ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾ ಅದ್ದೆ ಮಂಜುನಾಥ್ ಭಾಗವಹಿಸಿ ಯೋಜನೆಗಳ ಮಹತ್ವ ಮತ್ತು ಕುಂದುಕೊರತೆಗಳನ್ನು ವಿವರಿಸಿದರು. ಈ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ವೀಣಾ ರಮೇಶ್, ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾ ಅದ್ದೆ ಮಂಜುನಾಥ್, ಸಮಿತಿಯ ಸದಸ್ಯರುಗಳಾದ ಲಿಂಗರಾಜು, ಲಕ್ಷ್ಮಿ, ಮುನಿಕೆಂಪಯ್ಯ, ರತ್ನಮ್ಮ, ಸಾವಿತ್ರಿ, ಲಕ್ಷ್ಮಣ ಹಾಗೂ ರೈತಪರ ಹೋರಾಟಗಾರರಾದ ಲಿಂಗನಹಳ್ಳಿ ಬಸವರಾಜ್, ಮುಖಂಡರುಗಳಾದ ಲಕ್ಷ್ಮೀನಾರಾಯಣ್, ರಾಜಗೋಪಾಲ್, ಗೋವಿಂದರಾಜು, ಜಯರಾಮ್, ಹನುಮಂತರಾಜು ಭಾಗವಹಿಸಿದ್ದರು. ಆದಿಲಕ್ಷ್ಮಿ ಅಂತೇಳಿ ನಿಜ ಹೇಳಬೇಕು ಅಂದರೆ ಈ 5 ವಾಕ್ಯಗಳು ಅಥವಾ 5 ಯೋಜನೆ ಇದಾವಲ್ಲ ಜನರಿಗೆ, ಇದು ಈ ರಾಜ್ಯದ ದುಡಿಯುವ ಜನರಿಗೆ ಅತ್ಯಂತ ಹೆಚ್ಚು ಬಲವನ್ನು ತುಂಬಿರುವಂಥ ಯೋಜನೆಗಳು. ಅದನ್ನ ಊರಿಗೆ ಬಂದು ಪಂಚಾಯತಿ ಮಟ್ಟದಲ್ಲಿ ಈ ತರದ ಒಂದು ಮಾನಿಟರಿಂಗ್ ಮಾಡ್ತಾರೆ ಸಮಿತಿಗಳು ಅಂದ್ರೆ ಅವ್ರು ಮೊದಲನೇದಾಗಿ ಅಭಿನಂದನೆ. ಎರಡನೇದು, ಇಲ್ಲಿ ನಮ್ದು ಈಗ ರೇಷನ್ ಕಾರ್ಡ್ಗಳು ಬಹಳ ಗೊಂದಲಾಗಿದೆ. ಮೇಡಮ್ ಅದು ಹೇಳಿದೀವಿ ನಾವು ವಿನಾರಕಾಶಕ್ಕೆ ವಿರೂಪಾಕ್ಷು, ಕೆಂಪಣ್ಣ, ನಮ್ಮ ಲಿಂಗರಾಜ್ ಸೇರಿ ಮೆಂಬರ್ ಲಿಂಗರಾಜ್ ಮತ್ತು ಆಶಾ, ಸೊ ಇವರೆಲ್ಲರಿಗೂ ಕೇಳಿದ್ದೀವಿ. ಅವ್ರದ್ದು ಸಮಸ್ಯೆ ಏನಾಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಒಂದು ಲಿಸ್ಟ್ ತೋರಿಸ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲವು ಮಾನದಂಡಗಳನ್ನು ಮಾಡಿದ್ದಾರೆ ರೇಷನ್ ಕಾರ್ಡ್ ಸೆಂಟ್ರಲ್ ಗೌರ್ಮೆಂಟ್. ಆ ಮಾನದಂಡಗಳ ಮೂಲಕ ಏನಾಗಿದೆ, ನೀವು 4 ವೀಲರ್ ಇಟ್ಟಿದ್ರೆ ಅಥವಾ ನೀವು ಲೋನ್ ಮಾಡಿದ್ರೆ 1,25,000 ಟ್ರಾನ್ಸಾಕ್ಷನ್ ಆಗಿದ್ರೆ ರೇಷನ್ ಕಾರ್ಡ್ ಆಟೋಮೆಟಿಕ್ ಆಗಿ ನಿಂತೋಗಂತ ಸಾಫ್ಟ್ವೇರ್ ರೆಡಿ ಆಗ್ತದೆ. ಸೊ ಇದರಿಂದ ಕರ್ನಾಟಕದಲ್ಲಿ ಬಹಳ ಜನಕ್ಕೆ ರೇಷನ್ ಕಾರ್ಡ್ ಹೋಗಿದೆ, ಒಂದನೇದು. ಎರಡನೇದು, ಕೆಲವರು ಡಿಡಿ ಪರ್ಸನ್ಸ್ ಅಂದ್ರೆ ಅತಿ ಆಸೆ ಮನುಷ್ಯರು, ಶ್ರೀಮಂತರಾದ್ರೂ ರೇಷನ್ ಕಾರ್ಡ್ ಬೇಕು ಅಂತ ಒದ್ದಾಡೋರು. ನಾನು ನನ್ನ ಮಕ್ಕಳು, ನನಗೆ ಒಂದು ಮಗು ಸಾಕೊಂತಿದ್ದೆ, ಅವಳಿಗೆ 2 ಹೆಣ್ಮಕ್ಳು ಹುಟ್ಟಿದಾಗ ನಾನು ಭಾಗ್ಯಲಕ್ಷ್ಮಿ ಕೊಡ್ತಿದ್ರು, ಬೇಡ ಅಂದೆ ನಾನು. ಏನಕ್ಕೆ ಅಂದ್ರೆ ಸಮಾಜದಲ್ಲಿ ಯಾರು ಉಪಯೋಗ ಆಗ್ಬೇಕು ಅವ್ರಿಗೆ ಹೋಗ್ಬೇಕು. ಸರ್ಕಾರ ಅಂದ್ರೆ ನಮ್ಮ ಸಂವಿಧಾನ ಹೇಳಿರುತ್ತೆ ವೆಲ್ಫೇರ್ ಸ್ಟೇಟು. ಅಂದ್ರೆ ನಾವು ಉಳ್ಳದವರು ಸಮ ಜೀವನ ನಡೆಸಿದ್ರೆ ಮಾತ್ರ ಸಮಾಜ ಉಳಿಯೋದಿಲ್ಲ, ಅಂದ್ರೆ ಅರಾಜಕತೆ ಉಂಟಾಗ್ಬಿಡುತ್ತೆ. ಊರೊಳಗೆ ಒಬ್ಬನೇ ಭೂತ ಏನೋ ಮಗ, ಈ ಪಿಕ್ಚರ್ ನೋಡಿದ್ದೀರಾ? ಊರೊಳಗೆ ಒಬ್ಬನೇ ಶ್ರೀಮಂತ ಜನ ಎಲ್ಲ ಸೇರಂಗ್ ಹೊಡಿತಾರೆ, ಹಂಗೆ ಧರಣೆ ಮಾಡ್ತಾರೆ ಮನೇನ. ಅದಕ್ಕೆ ಸಮನಾಗಿ ಹಂಚಬೇಕು. ಆ ಹಂಚುವ ಕೆಲಸವನ್ನ ಇವತ್ತು ನಿಮ್ಮ ಈ ಸರ್ಕಾರ ಮಾಡ್ತಿದೆ. ಈ 5 ಯೋಜನೆಗಳು ಇದರಿಂದ ಬಹಳಷ್ಟು ದುಡ್ಡು ಹರಿದಿದೆ, ಸಮಾಜಕ್ಕೆ ಹರಿದಿದೆ. ಅದು ಬಹಳ ಮುಖ್ಯ. ಯಾವತ್ತು ಸಂಪತ್ತು ಈ MNC ಕಂಪನಿಗಳ ಕೈಯಲ್ಲಿ ಅಥವಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳ ಕೈಯಲ್ಲಿ ಇರೋದಕ್ಕಿಂತ ಜನರ ಕೈಗೆ ಬಂದರೆ ಅದರ ಚಲನೆ ಹೆಚ್ಚಾಗೋದು, ಜನರ ಶ್ರೀಮಂತಿಕೆ ಇದು ಬೆಳೆಯೋದು ಕೂಡ. ಸೊ ಅದನ್ನ ಮಾಡ್ತಿದ್ದೀರಿ. ಈ ಅಂಶ ರೇಷನ್ ಕಾರ್ಡು ಮನದಟ್ಟು ಮಾಡಿ, ಯಾಕೆಂದ್ರೆ ಅವರು ಗುಮ್ ಅಂತ ಕುಂತ್ಕೊಂತಾರೆ ಹೇಳ್ಬಿಟ್ಟು. ನಾವು 5 ಗ್ಯಾರಂಟಿ ಯೋಜನೆಯ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸರ್ಕಾರದ ಆದೇಶದ ಮೇರೆಗೆ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಯೋಜನೆಗಳಲ್ಲಿ ಒಂದಾದಂತಹ ಪಂಚ ಗ್ಯಾರಂಟಿ ಯೋಜನೆಯ ಫಲ ಎಲ್ಲ ಫಲಾನುಭವಿಗಳಿಗೆ ತಲುಪಬೇಕು ಎನ್ನುವ ಉದ್ದೇಶದಿಂದ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಈ ಸಭೆಯನ್ನು ಮಾಡಬೇಕು ಅಂತ ಹೇಳಿ ನಮಗೆ ಸರ್ಕಾರದಿಂದ ಆದೇಶ ಬಂದಿದೆ. ಪ್ರತಿಯೊಂದು ಪಂಚಾಯಿತಿಯಲ್ಲಿ ಏನು 5 ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಕುಂದುಕೊರತೆಗಳನ್ನು ನಿವಾರಿಸುವ ದೃಷ್ಟಿಯಿಂದ ಸಮಾಲೋಚನೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಈ ಸಭೆಯನ್ನು ಮಾಡ್ತಾ ಇದ್ದೇವೆ. ಸಾಕಷ್ಟು ಸಮಸ್ಯೆಗಳು ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು. ಹಾಗಾಗಿ ಏನು ಈ 5 ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸುವಂತಹ ಕೆಲಸ ಈ ಸಭೆಯ ಮುಖ್ಯ ಉದ್ದೇಶ. ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬರು ಏನು ಚುನಾವಣೆಯ ಪೂರ್ವದಲ್ಲಿ ಭರವಸೆಯನ್ನು ನೀಡಿದ್ರು, ಆ ಭರವಸೆಯನ್ನು ಪೂರೈಸಿ ಪ್ರತಿಯೊಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿ
ಇದನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಯೋಜನೆಯು ಸಹ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಕಾಲಿಟ್ಟಿದೆ, ಮುಂದುವರಿತಾ ಹೋಗ್ತಾ ಇದೆ. ಏನು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಈ 5 ಗ್ಯಾರಂಟಿ ಯೋಜನೆಯು ಸಹ ಮುಂದುವರಿತಾ ಹೋಗುತ್ತೆ ಅಂತ ಹೇಳ್ತೇನೆ. ಸಾಕಷ್ಟು ಈ ಸಭೆಯಲ್ಲಿ ಚರ್ಚೆಗಳಾಯಿತು. ಸಾಕಷ್ಟು ಮಾಹಿತಿಯೂ ಸಹ ನಮ್ಮ ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ ಸಿಕ್ಕಿದೆ. ಅವರಿಗೂ ಸಹ ಈ ಸಭೆಯಿಂದ ಭಾಳಷ್ಟು ಖುಷಿಯಾಗಿದೆ. ಅದರಲ್ಲೂ ನಮ್ಮ ಹೆಣ್ಮಕ್ಳುಗಳಿಗೆ ಭಾಳಷ್ಟು ಖುಷಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟ. ನಮಸ್ಕಾರ. ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಇವತ್ತು ನಮ್ಮ ಸೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ನಡೀತಾ ಇದೆ. ಈ ಸಭೆಗೆ ಆಗಮಿಸಿರುವ ತಮಗೆಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ, ಸರ್ಕಾರದ ಈ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಿಗೆ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡುವಂಥ ಒಂದು ಸಾಮಾಜಿಕ ಭದ್ರತಾ ಕ್ರಮಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬರೀ ಘೋಷಣೆ ಆದರೆ ಸಾಕಾಗೋದಿಲ್ಲ, ಅದಕ್ಕೆ ಅನುಷ್ಠಾನನೂ ಮುಖ್ಯ ಆಗುತ್ತೆ. ಈ ವಿಷಯದಲ್ಲಿ ಅನುಷ್ಠಾನ ಸಮಿತಿಯ ಜವಾಬ್ದಾರಿ ಅತಿ ದೊಡ್ಡದು. ಹಾಗಾಗಿ ಮೇಡಮ್, ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರು ಮತ್ತು ಅವರ ಏನು ಕುಂದುಕೊರತೆಗಳಿದ್ದಾವೆ ಮತ್ತು ತಾಂತ್ರಿಕ ಸಮಸ್ಯೆಗಳನ್ನ ಏನೇ ಇದ್ರು ಅದನ್ನೆಲ್ಲ ತಾವು ಬಗೆಹರಿಸ್ತೀರಿ ಅಂತ ಹೇಳ್ತಾ, ಅರ್ಹ ಫಲಾನುಭವಿಗಳಿಗೆ ಈ ಗ್ಯಾರಂಟಿ ಯೋಜನೆಗಳು ತಲುಪಲಿ ಎಂದು